ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹಲ್ಲುಗಳ ಆರೋಗ್ಯ. ಬೇಕಾ ಹಲ್ಲುಗಳು ಆರೋಗ್ಯವಾಗಿ 100 ಕಾಲ? ನೋಡಿ ವೀಕ್ಷಕರೇ, ಯಾವ ಪ್ರಾಣಿಗಳಿಗೂ ಯಾವ ಪಕ್ಷಿಗಳಿಗೂ ಕೂಡ ಹಲ್ಲು ಉದರಲ್ಲ, ಸಾಯೋವರೆಗೂ. ನೀವು ದನ ಕರುಗಳು ನೋಡಿ, ವಯಸ್ಸಾದ ಮೇಲೆ ಏನಾದ್ರು ಹಲ್ಲು ಉದುರ್ತಾವ, ಡೆಂಟಲ್ ಡಾಕ್ಟರ್ ಹತ್ರ ಹೋಗ್ತಾವ. ನಾಯಿಗಳು ನೋಡಿ ಹಲ್ಲು ಉದುರ್ತಾವ, ಡೆಂಟಲ್ ಡಾಕ್ಟರ್ ಹತ್ರ ಹೋಗ್ತಾವ. ಹುಲಿ ಸಿಂಹಗಳನ್ನು ನೋಡಿ ಅವಕ್ಕೇಂದ್ರ ಡೆಂಟಲ್ ಡಾಕ್ಟರ್ ಅದರ. ಆದರೆ ಮನುಷ್ಯನಿಗೆ ಯಾಕೆ ಡೆಂಟಲ್ ಡಾಕ್ಟ್ರು? ಅದಕ್ಕೆ ಕಾರಣ, ಮನುಷ್ಯ ಎಲ್ಲದೂ ಕೂಡ ಪ್ರಕೃತಿಗೆ ವಿರುದ್ಧವಾದಂತಹ ಜೀವನವನ್ನು ನಡೆಸ್ತಾನೆ, ಪ್ರಕೃತಿಗೆ ವಿರುದ್ಧವಾಗಿರುವಂತಹ ಆಹಾರ ಕ್ರಮಗಳನ್ನು ಮಾಡ್ತಾನೆ, ವಿಹಾರ ಕ್ರಮಗಳನ್ನು ಮಾಡ್ತಾನೆ ಮತ್ತು ವಿಚಾರ ಕ್ರಮಗಳನ್ನು ಮಾಡ್ತಾನೆ. ಹಾಗಾಗಿ ಮನುಷ್ಯನಲ್ಲಿ 50 ವರ್ಷ ಆಯ್ತು, 60 ವರ್ಷ ಆಯ್ತು, ಇವತ್ತಿನ ಕಾಲದಲ್ಲಂತೂ ಮಕ್ಕಳಲ್ಲೇ ಹಲ್ಲು ಉದುರೋಗ್ತವೆ. ಹಿಂಗೆ ಆಗಬೇಕಾ ಅಥವಾ ಹಿಂಗೆ ಆಗಬಾರ್ದ? ಹಿಂಗೆ ಆಗಬಾರ್ದು ಅಂತಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವೀಕ್ಷಕರೇ, ಹಲ್ಲುಗಳು ಆರೋಗ್ಯವಾಗಿರಬೇಕು ಅಂತಂದರೆ ನಮ್ಮ ಆಯುರ್ವೇದದಲ್ಲಿ ಕವಳ ಮತ್ತು ಗಂಡೂಷ ಅನ್ನುವ ಒಂದು 2 ವಿಧವಾದಂತಹ ಚಿಕಿತ್ಸೆಯನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಕವಳ ಅಂತಂದರೆ ಏನು? ಮೆಡಿಸಿನಲ್ ಆಯಿಲ್ ಆಗಿರ್ಬೋದು, ಮೆಡಿಸಿನ್ ಯುಕ್ತ ಕಷಾಯಗಳಾಗಿರ್ಬೋದು, ಮೆಡಿಸಿನ್ ಯುಕ್ತ ಸ್ವರಸಗಳಾಗಿರ್ಬೋದು, ಅವುಗಳನ್ನು ಬಾಯಲ್ಲಿ ತುಂಬಿಕೊಂಡು ಬಾಯಿ ಮುಕ್ಕಳಿಸ್ಬೇಕು. ಈ ಥರ 5 ರಿಂದ 10 ನಿಮಿಷ ಬಾಯಲ್ಲಿ ಮುಕ್ಕಳಿಸೋದು. ಆ ಥರ ಮಾಡೋದ್ರಿಂದ ಏನಾಗ್ತದೆ, ಹಲ್ಲಿಗೆ ರೂಟ್, ಕ್ರೌನ್ ಮತ್ತು ನೆಕ್ 3 ಪಾರ್ಟ್ ಇರ್ತದೆ. 1ನೇ ಕ್ಲಾಸ್ 2ನೇ ಕ್ಲಾಸಲ್ಲೇ ಮಕ್ಕಳಿಗೆ ಹೇಳ್ಕೊಡ್ತಾರೆ ಅದನ್ನು. ಹಲ್ಲುಗಳು, ಆ ಗಮ್ಸ್ ಇದೆಯಲ್ಲ, ಹೊಸಡುಗಳಿಂದ ಅವು ಬಿಗಿಯಾಗಿ ನಿಂತಿರ್ತವೆ. ಒಂದು ವೇಳೆ ಹೊಸಡುಗಳು ಏನಾರು ವೀಕ್ ಆಯ್ತು ಅಂದರೆ ಡೆಫಿನೆಟಾಗಿ ಹಲ್ಲುಗಳು ಉದುರುತ್ತವೆ. ಈ ರೀತಿ ಕವಳ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದ್ರಿಂದ ಹಲ್ಲುಗಳು ಗಟ್ಟಿಯಾಗಿ 100 ಕಾಲ ಬಾಯಲ್ಲಿ ಉಳಿತವೆ. ಹಾಗಾದರೆ ಈ ಕವಳ ಚಿಕಿತ್ಸೆಗೆ ಬಳಸುವಂತಹ ತೈಲಗಳು ಯಾವ್ಯಾವು? ಇದಕ್ಕೆ ಬಳಸುವಂತಹ ಮುಖ್ಯವಾದಂತಹ ತೈಲ ಅಂತಂದರೆ ಕೊಬ್ಬರಿ ಎಣ್ಣೆ ಅಥವಾ ವರ್ಜಿನ್ ಕೋಕೋನಟ್ ಆಯಿಲ್ ಅಂತಲೇ ಹೇಳ್ಬೋದು. ಬಾಯಲ್ಲಿ ಹಾಕೊಳ್ಳೋದು, 5-10 ನಿಮಿಷ ಬಾಯಿ ಮುಕ್ಕಳಿಸೋದು, ಅದನ್ನು ಹುಗಿದುಬಿಡೋದು. ಇದಕ್ಕೆ ಇವತ್ತಿನ ಕಾಲದಲ್ಲಿ ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತಾರೆ. ಇದು ಇವತ್ತು ಕನ್ನಡಿಗರ ಅಂತದ್ದಲ್ಲ, ಇದು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ. ಆಯಿಲ್ ಆಯಿತಾ? ಯಾರಿಗೆಲ್ಲ ಬ್ಲೀಡಿಂಗ್ ಗಮ್ಸ್ ಅಂತ ಹೇಳ್ತಾರೆ, ಹೊಸಡುಗಳು ಇನ್ಫೆಕ್ಷನ್ ಆಗಿಬಿಟ್ಟು ಜಿಂಜವೈಟಿಸ್ ಅಂತ ಹೇಳ್ತಾರೆ, ಆಗ್ಬಿಟ್ಟು ಅಲ್ಲಿ ರಕ್ತಸ್ರಾವ ಆಗ್ತಿರ್ತದೆ, ಕೆಲವರಿಗೆ ಕೀವು ಬರ್ತದೆ, ಕೆಲವರಿಗೆ ದುರ್ವಾಸನೆ ಬರ್ತದೆ. ಇಂಥ ಸಂದರ್ಭದಲ್ಲಿ ನೀವು ಜಾಲಿ ಗಿಡ ನೋಡಿರ್ತೀರಲ್ಲ, ಬಬೂಲ ಅಂತ ಹೇಳ್ತಾರೆ. ಈ ಜಾಲಿ ಗಿಡದ ಚಕ್ಕೆಯನ್ನು ತರಬೇಕು, ಅದನ್ನು ಪುಡಿ ಮಾಡಿ ಇಟ್ಕೋಬೇಕು. ಆ ಪುಡಿಯನ್ನು 2 ಲೋಟ ನೀರಿಗೆ 1 ಚಮಚ ಒಣಗಿದ ಜಾಲಿ ತೊಗಟೆಯ ಪುಡಿಯನ್ನು ಹಾಕಿ ಕುದಿಸಿ 1 ಲೋಟಕ್ಕೆ ರೆಡಿ ಆಗಬೇಕು. ಕಷಾಯವನ್ನು ಮಾಡಬೇಕು. ಅದು ಹಾರಿದ ಮೇಲೆ ಸೋಸಿ ಆ ಜಾಲಿ ಗಿಡದ ಕಷಾಯವನ್ನು ಬಾಯಲ್ಲಿ ಹಾಕ್ಕೊಂಡು 10 ನಿಮಿಷ ಬಾಯಿ ಮುಕ್ಕಳಿಸ್ಬೇಕು. ಇದನ್ನು ಎಷ್ಟು ದಿನ ಮಾಡಬೇಕು? 21 ದಿವಸ ಇದನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಹಲ್ಲಿನ ಒಸಡಿನ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಮಾಡ್ಕೋಬೋದಲ್ಲ? ಆಮೇಲೆ ಯಾರಿಗೆ ಹಲ್ಲಿನಲ್ಲಿ ಈ ಉಳುಕು ಅಂತ ಹೇಳ್ತಾರೆ, ಹುಳ ತಿಂದಿದೆ ಅಂತ ಹೇಳ್ತಾರೆ, ಇಂಥ ಸಮಸ್ಯೆ ಇರ್ತದೆ, ಅಂಥವರು ಲವಂಗದ ಎಣ್ಣೆಯನ್ನು ತಂದು ಆ ಲವಂಗದ ಎಣ್ಣೆಯಿಂದ ಕವಳವನ್ನು ಮಾಡಬೇಕು. ಅಂದರೆ ಬಾಯಲ್ಲಿ ಹಾಕ್ಕೊಂಡು 10-15 ನಿಮಿಷ ಬಾಯಿ ಮುಕ್ಕಳಿಸ್ಬೇಕು. ಈ ಥರ ಮಾಡಿದ್ದೇ ಆದಲ್ಲಿ ಖಂಡಿತವಾಗೂ ಬಾಯಲ್ಲಿ ಬರುವಂತಹ ದುರ್ವಾಸನೆ ಆಗಿರ್ಬೋದು ಅಥವಾ ಹಲ್ಲು ಉಳಿತಿರುವಂತಹ ಹಲ್ಲುಗಳು ಸರಿ ಆಗ್ತಾ ಬರ್ತವೆ. ಈ ಚಿಕಿತ್ಸೆಗಳನ್ನು ನೀವು ಯಾರ್ಯಾರಿಗೆ ಯಾವ್ಯಾವ ಥರದ ಲಕ್ಷಣಗಳಿದೆಯೋ ಅಲ್ಲಲ್ಲಿ ಆಯಾ ಥರದ ದ್ರವ್ಯಗಳನ್ನು ಬಳಕೆ ಮಾಡಿಬಿಟ್ಟು ಉಪಯೋಗ ಮಾಡಿ. ನಾನು ಫಸ್ಟ್ಗೆ ಹೇಳಿದೆ ಕವಳ ಮತ್ತು ಗಂಡೂಷ ಅಂತ ಹೇಳಿ. ಈ ಕಷಾಯಗಳಾಗ್ಬೋದು, ತೈಲಗಳಾಗಿರ್ಬೋದು ಅಥವಾ ಸ್ವರಸಗಳಾಗ್ಬೋದು, ನೀವು ಬಾಯಲ್ಲಿ ಹಾಕ್ಕೊಂಡು ಬಾಯಿ ಮುಕ್ಕಳಿಸಿದರೆ ಅದಕ್ಕೆ ಕವಳ ಅಂತ ಹೇಳ್ತಾರೆ. ಗಂಡೂಷ ಅದೇ ಮೆಡಿಸಿನ್ಸನ್ನು, ಅದೇ ಕಷಾಯಗಳನ್ನು, ಅದೇ ತೈಲಗಳನ್ನು, ಅದೇ ಸ್ವರಸಗಳನ್ನು ಬಾಯಲ್ಲಿ ಇಟ್ಕೊಂಡು ಹಂಗೆ ಸ್ಥಿರವಾಗಿ ಇಟ್ಕೋಬೇಕು. ಈ ಥರ 10-15 ನಿಮಿಷ ಹಾಗೇ ಹಿಡ್ಕೊಂಡು ಆಮೇಲೆ ಅದನ್ನು ಮುಗಿಯೋದು. ಇದಕ್ಕೆ ಗಂಡೂಷ ಚಿಕಿತ್ಸೆ ಅಂತ ಹೇಳ್ತಾರೆ. ಇದು
ದಿನಪ್ರತಿನಿತ್ಯ ಮಾಡಲೇಬೇಕಾಗಿರುವಂತಹ ವಿಧಿವಿಧಾನಗಳು. ಇದು ಒಂದು ನಿತ್ಯ ಕರ್ಮ. ಬೆಳಗ್ಗೆ ಎದ್ದ ತಕ್ಷಣ ನಂಬರ್ 1, 2 ಆ ಥರ ಎಲ್ಲ ಹಿಂಗೆ ಬ್ರಷ್ ಮಾಡೋದು, ಸ್ನಾನ ಮಾಡೋದು ಹೆಂಗೆ ಮಾಡ್ತಿರಲ್ಲ, ಬ್ರಷ್ ಮಾಡಿದ ತಕ್ಷಣ ಇದನ್ನ ನಾವು ನಿತ್ಯ ಕರ್ಮದಲ್ಲಿ ನಾವು ಇದನ್ನ ಆಚರಣೆಗೆ ತರಬೇಕಾಗಿರುವುದು ಅತ್ಯವಶ್ಯ. ನಿಮ್ಮ ಹಲ್ಲುಗಳು 100 ಕಾಲ ಆರೋಗ್ಯವಾಗಿರಬೇಕು ಅಂತಂದ್ರೆ. ಹಾಗಾಗಿ ಈ ಕವಳ ಮತ್ತು ಗಂಡುಷ ಚಿಕಿತ್ಸೆಯನ್ನ ಎಲ್ಲ ಮಕ್ಕಳಿಗೂ ಕೂಡ ಇದನ್ನು ಹೇಳ್ಕೊಡ್ಬೇಕು, ದೊಡ್ಡವರು ಕೂಡ ಇದನ್ನು ಮಾಡಬೇಕು. ಹೀಗೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗೂ ಕೇವಲ ಹಲ್ಲಿನ ಆರೋಗ್ಯ ಅಷ್ಟಲ್ಲ, ಕಂಪ್ಲೀಟ್ ಓರಲ್ ಕ್ಯಾವಿಟಿ, ಕಂಪ್ಲೀಟ್ ಬಾಯಲ್ಲಿ ಆಗುವಂತಹ ಯಾವುದೇ ಕಾಯಿಲೆಗಳು, ಬಾಯಲ್ಲಿ ಆಗುವಂತಹ ಹುಣ್ಣಾಗಿರ್ಬೋದು, ಹೊಸಲಿನ ತೊಂದರೆಗಳಾಗಿರ್ಬೋದು, ಹಲ್ಲಿನ ತೊಂದರೆ ಆಗಿರ್ಬೋದು, ಅಥವಾ ದುರ್ವಾಸನೆ ಆಗಿರ್ಬೋದು, ಅಥವಾ ಸ್ಟೊಮಟೈಟಿಸ್ ಅಂತ ಹೇಳ್ತಾರೆ, ಬಾಯಲ್ಲೆಲ್ಲ ಹುಣ್ಣಾಗ್ತದೆ, ಆ ಥರದ ಸಮಸ್ಯೆ, ಎಲ್ಲ ಸಮಸ್ಯೆಗಳಿಂದ ದೂರ ಬರಲಿಕ್ಕೆ ಸಾಧ್ಯ ಇದೆ. ಕೇವಲ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದನೇ ನಾವು ಮೆಡಿಸಿನ್ ತಗೊಂಡಂಗೆ ಅಂತ ಅನ್ನಲ್ಲ. ಹೊಟ್ಟೆಯಲ್ಲಿ ತಗೊಳ್ಳದಂಗೆ ಇದನ್ನು ಬಾಹ್ಯ ಪ್ರಯೋಗ ಈ ಥರ ಮಾಡ್ಕೊಂಡು ನಿಮ್ಮ ಹಲ್ಲುಗಳನ್ನು 100 ಕಾಲ ಆರೋಗ್ಯವಾಗಿ ಇಟ್ಕೋಬಹುದು. ಈ ವಿಷಯವನ್ನು ಎಲ್ಲರಿಗೂ ಕೂಡ ಹೇಳಿ, ಎಲ್ಲರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ. ಧನ್ಯವಾದಗಳು.